ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಿ. ಇವತ್ತು ನಾನು ಒಂದು ಹೆಲ್ದಿ ಜ್ಯೂಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್. ಈಗಂತ್ರಿ ಚಳಿಗಾಲ ಐತಿ, ಸ್ಕಿನ್ ಸಿಕ್ಕಾಪಟ್ಟಿ ಡ್ರೈ ಮತ್ತು ಡಲ್ ಆಗಿರ್ತೈತಲ್ಲ. ಸೊ ಈ ಜ್ಯೂಸನ್ನು ನೀವು ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಡ್ರೈನೆಸ್ ಡಲ್ನೆಸ್ ಎಲ್ಲ ಹೋಗಿ ನಮ್ಮ ಸ್ಕಿನ್ನ ಗ್ಲೋ ಆಗ್ತೈತಿ. ಆಮೇಲೆ ನಿಮ್ಗೆ ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟದ್ದು ಮಹತ್ವ ನಿಮಗೆ ಗೊತ್ತಿದ್ದನ ಐತಿ. ಸೊ ನೋಡೋಣ ಬರ್ರಿ ಈ ಸಿಂಪಲ್ ಆಗಿರೋ ಜ್ಯೂಸನ್ನು ಮಾಡೋದು ಹೆಂಗಂತ. ಫಸ್ಟ್ ಇಲ್ಲೇ ಜ್ಯೂಸರ್ ಒಳಗೆ ನಾನು ಹಾಫ್ ಬೀಟ್ರೂಟ್ ತೊಗೊಂಡಿನಿ. ಇವನ್ನ ಈ ರೀತಿ ಕ್ಯೂಬ್ಸ್ ಒಳಗೆ ಕಟ್ ಮಾಡಿ ಈ ಜ್ಯೂಸರ್ ಒಳಗನ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದ್ರೊಳಗೆ ನಾನು ಒಂದು ಮೀಡಿಯಮ್ ಸೈಜ್ನಷ್ಟು ಕ್ಯಾರೆಟನ್ನು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಜ್ಯೂಸರ್ ಒಳಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲೇ ನಾನು ಹಾಫ್ ಆ್ಯಪಲ್ ತೊಗೊಂಡಿನಿ, ಇದನ್ನು ಜ್ಯೂಸರ್ ಒಳಗನ ಸೇರಿಸ್ಕೊಳಕತ್ತೀನಿ. ನೆಕ್ಸ್ಟ್ ನಾನಿಲ್ಲೇ 1 ಕಪ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಜೇನುತುಪ್ಪ ಹಾಕ್ಕೊಳಕತ್ತೀನಿ. ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ನ್ಯಾಚುರಲಾಗಿ ಸ್ವೀಟ್ನೆಸ್ ಇರ್ತೈತಿ. ಸೊ ಬೇಕಿದ್ರೆ ನೀವು ಬೆಲ್ಲ ಹಾಕ್ಕೋಬೋದು, ಬಟ್ ಸಕ್ಕರೆ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಈ ಜ್ಯೂಸ್ ಒಳಗೆ. ಸೊ ಇವೆಲ್ಲ ಹಾಕಿಂದ ನೆಕ್ಸ್ಟ್ ನಾನು 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳೋದು, ಬೇಡ ಅಂದ್ರೆ ಬಿಡ್ಬೋದು. ನೆಕ್ಸ್ಟ್ ನಾನು ಇದ್ರೊಳಗೆ ಅರ್ಧ ಲಿಂಬೆಯನ್ನು ಇದ್ರೊಳಗೆ ಹಿಂಡ್ಕೊಳಕತ್ತೀನಿ. ಸೊ ಇವನ್ನ ಜ್ಯೂಸ್ ಮಾಡಿನೂ ಹಾಕ್ಕೋಬೋದು ಲಿಂಬೆಯನ್ನು, ಬಟ್ ಈಗ ಹಾಕಿದ್ರೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಅಂತ ಅನಿಸ್ತೈತಿ. ನೆಕ್ಸ್ಟ್ ನಾನು ಇದನ್ನು ಜ್ಯೂಸ್ ಮಾಡ್ಕೋತೀನಿ ಈಗ. ಆಮೇಲೆ ಈ ಜ್ಯೂಸಿಗೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಜ್ಯೂಸನ್ನು ಯಾವಾಗ ತೊಗೋಬೇಕು ಅಂತಂದ್ರೆ ಮಾರ್ನಿಂಗ್ ಆಫ್ಟರ್ ಬ್ರೇಕ್ಫಾಸ್ಟ್ ಇದು ಭಾಳ ಎಫೆಕ್ಟಿವ್ ಇರ್ತೈತಿ ಅಂತ ನನಗೆ ಅನಿಸ್ತೈತಿ. ಯಾಕಂದರೆ ಈ 1 ಗ್ಲಾಸ್ ಜ್ಯೂಸ್ ಕುಡಿದ್ರೆ ನಾವು ಫುಲ್ ಡೇ ರಿಫ್ರೆಶಿಂಗ್ ಇರ್ತೀವಿ, ಆಮೇಲೆ ಎನರ್ಜೆಟಿಕ್ ಆಗಿರ್ತೀವಿ. ಸೊ ನಮ್ಮದು ಜ್ಯೂಸ್ ರೆಡಿ ಆಗೈತಿ. ನೆಕ್ಸ್ಟ್ ಇದನ್ನು ನಾನು ಒಂದು ಗ್ಲಾಸ್ ಒಳಗೆ ಹಾಕ್ಕೊಳಕತ್ತೀನಿ. ಈ ಸಿಂಪಲ್ ಆಗಿರುವಂಥ ABC ಜ್ಯೂಸ್ ಅಂದರೆ ಆ್ಯಪಲ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ನೀವು ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು. ಈ ವಿಡಿಯೋ ಇಷ್ಟ ಆತಂದ್ರೆ ಇದಕ್ಕೊಂದು ಲೈಕ್ ಕೊಡ್ರಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.